ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗಳಿಗೆ ಕೊಡಬೇಕಾಗಿದ್ದ ಸೌಲಭ್ಯಗಳು ಈ ರಿಪೋರ್ಟನ್ನು ನಾನು ಕೋರ್ಟ್ಗೆ ಹಾಕಿದರೆ 7 ವರ್ಷ ಜೈಲು ಶಿಕ್ಷೆ MDಗೆ. ಎಲ್ಲಿ ನ್ಯಾಯ ಸಿಗುತ್ತೆ? ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ನ್ಯಾಯ ಸಿಗಬೇಕಾ? ನ್ಯಾಯ ಸಿಗಬೇಕಾದ್ರೆ ಸಫಾಯಿ ಕರ್ಮಚಾರಿ ಆಯೋಗದಲ್ಲಿ ಒಬ್ಬ ಅಧ್ಯಕ್ಷನಿರಬೇಕು. ಬಜೆಟ್ ಹೆಚ್ಚಾಗಿ ಹೋಗ್ತಾ ಇದೆ. ಯಾಕೆ? ಸಫಾಯಿ ಕರ್ಮಚಾರಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಕೋಲಾರದಲ್ಲೇ ಹುಟ್ಟಿರೋದಾ? ಇಡೀ ಕರ್ನಾಟಕ ಬಾರ್ಡಲ್ಲಿ ಯಾರು ಇಲ್ವಾ ಅಂತ ಕೇಳ್ತಾ ಇದ್ದೀನಿ. GN ನಾಗೇಂದ್ರ ಅಂತ ಹೇಳಿ ನನಗೆ ನವದೆಹಲಿಯವರಿಗೆ ನನಗೆ ಪ್ರೆಸಿಡೆಂಟ್ ಆದ ಬೆಜವಾಡ ವಿಲ್ಸನ್ ಅವರು ನನಗೆ ಬೆಂಗಳೂರು ನಗರಕ್ಕೆ ಅಧ್ಯಕ್ಷರಾಗಿ ಮಾಡಿದ್ರು. ಮತ್ತು NSK DC ಅವರು ಕೂಡ ನನಗೆ ಈ ಆದೇಶ ಪ್ರಕಾರವಾಗಿ ಇದನ್ನು ಮಾಡಿರಿ ಅಂತ ಆದೇಶ ಕೊಟ್ಟಿದ್ದರು. NSK DC ಅವರು ಕೂಡ ಇದು ಸರ್ಕಾರ ಮಾಡಿದ್ರು. ಇದರಲ್ಲಿ ಮೂಲಕವಾಗಿ ಏನಂದರೆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಅಂದರೆ ಫಸ್ಟ್ ಒಂದು ಬಜೆಟ್ಟು. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸಿಂದನೇ ಆ ಬಜೆಟ್ಟು ತೆಗೆಯೋದು. ಸಫಾಯಿ ಕರ್ಮಚಾರಿಗಳಾಗಲಿ ಯಾರಿಗನ್ನೇ ಆಗಲಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗಳಿಂದನೇ ಆ ಬಜೆಟ್ ತೆಗೆದು ಡಿವೈಡ್ ಆಗೋದು. ಇದು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗೆ ದುಡ್ಡು ಸಿಗ್ತಾ ಇಲ್ಲ. ಇದೇ ತುಂಬ ಪ್ರಾಬ್ಲಮ್ ಆಗ್ತಾ ಇರೋದು. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಅಂದರೆ ಏನು? ಸಫಾಯಿ ಕರ್ಮಚಾರಿ ಅಂದರೆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಅಂದರೆ ಸಫಾಯಿ ಕರ್ಮಚಾರಿ ಅಂತ ದುರುಪಯೋಗಿಸ್ಕೊತಾ ಇದ್ದಾರೆ. ಇದು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಅಂದರೆ 200-300 ವರ್ಷಗಳಿಂದ ಇದೆ. ಇದು ಆ ಕಾಲದಿಂದನೂ ಇದೆ, ಈಗಲೇ ಹುಟ್ಟಿರೋದಲ್ಲ. ಚೋಳಲ ರಾಜ್ಯ ಕಾಲದಿಂದನೂ ಇದೆ. ಇದನ್ನು ನಮ್ಮ ITP ಸಾಲಪ್ಪನವರು ಇದನ್ನು ಆ್ಯಕ್ಷನ್ 1973 74 ಹೋರಾಡಿ ಇದನ್ನು ಆ್ಯಕ್ಷನ್ ಸುಪ್ರೀಂ ಕೋರ್ಟ್ಗೆ ಇಟ್ಟಿರೋದು. ಇದು 2013 ಆ್ಯಕ್ಟಿವ್ನ ಮಾಡಿರೋದು. ಇದ್ರ ಪ್ರಕಾರವಾಗಿ ಮುಂದಿನ ದಿನದಲ್ಲಿ ಏನೇನಾಗುತ್ತೋ ಇದನ್ನು ನೋಡ್ಕೋಬೇಕಷ್ಟೆ. ಇದು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗಳಿಗೆ ದರಿದ್ರ ಹೊತ್ಕೊಂಡಿದೆ. ಇದು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗೆ ದರಿದ್ರ ಹೊತ್ಕೊಂಡಿದೆ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಪ್ರೆಸಿಡೆಂಟು ಆದೇಶ ಕೊಟ್ಟಿದೆ, ಪ್ರಧಾನ ಮಂತ್ರಿಗಳು ಕೂಡ ಇದನ್ನು ಆದೇಶ ಕೊಟ್ಟವರೆ. 12 ವರ್ಷ ಹೋರಾಟ ಮಾಡಿರೋದು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಸೌಲಭ್ಯಗಳನ್ನು ಸರಿಸಮಾನವಾಗಿ ಕೊಡಬೇಕಂತ 2013 ಆ್ಯಕ್ಟ್ ಪ್ರಕಾರವಾಗಿ ಇದನ್ನು ಮಾಡಿ ಅಂತ ಹೇಳ್ತಾ ಇದ್ರು ಕೂಡ ಇದರಲ್ಲಿ ಹಿಂದೆ ಸರ್ಕಾರನ 90% ಮಾಡಿದರು. ಹಿಂದೆ ಸರ್ಕಾರ 90% ಮಾಡಿ ಅದರಲ್ಲಿ ಶ್ರೀನಿವಾಸ್ ಪೂಜಾರವರು ಒಂದು ಇದರಲ್ಲಿ ಸೈನ್ ಮಾಡಿಲ್ಲ. ಅವರು ಆ ಸರ್ಕಾರದಲ್ಲೇ ಸೈನ್ ಮಾಡಿ ಕಲಿಸಿದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಧನ್ಯವಾದಗಳು ಹೇಳ್ತಾ ಇದ್ದೀನಿ ಆ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ. ಅವರು ಸೈನ್ ಮಾಡಿದೆ, ಎಲ್ಲ ರೆಡಿ ಮಾಡಿ ಒಂದರಲ್ಲಿ ಸೈನ್ ಮಾಡಿಲ್ಲ ಆ ಸರ್ಕಾರದವರು. ಯಾವುದು? ಸ್ಟೇಟ್ ಕಮಿಟಿ ಮೀಟಿಂಗು. ಆ ಸ್ಟೇಟ್ ಕಮಿಟಿ ಮೀಟಿಂಗಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆದ ನಾರಾಯಣ ಸ್ವಾಮಿ, ಶ್ರೀನಿವಾಸ್ ಪೂಜಾರಿ ಸಚಿವರು ಮತ್ತು ಕೋಟೆ ಶ್ರೀನಿವಾಸರಾವು ಇಷ್ಟೆಲ್ಲ ಸೇರಿಕೊಂಡು ಸೆಂಟ್ರಲ್ ಗೌರ್ಮೆಂಟಿಂದ ಸೋಷಿಯಲ್ ಆಫ್ ಜಸ್ಟಿಸ್ ಅವ್ರನ್ನೆಲ್ಲ ಕರೆಸಿಬಿಟ್ಟು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗೆ ಸೌಲಭ್ಯಗಳು ಕೊಡಬೇಕು ಅಂತ ಇಷ್ಟೆಲ್ಲ ಕಷ್ಟಪಟ್ಟಿದ್ರು ಹೋದ ಸರ್ಕಾರ. ಅದರಲ್ಲಿ ಶ್ರೀನಿವಾಸ್ ಪೂಜಾರವರು ಒಂದು ಸೈನ್ ಮಾಡಿ ಕಳಿಸ್ಬಿಟ್ಟಿದ್ರೆ ನಮಗೂ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗೆ ನಿಜವಾಗ್ಲೂ ಸ್ವಾತಂತ್ರ್ಯನೇ ಬಂತು ಅಂತ ತಿಳ್ಕೊಬೋದಾಗಿತ್ತು. ನಿಜವಾಗ್ಲೂ ಇದು ದರಿದ್ರ ಆಗೋಗ್ಬಿಟ್ಟಿದೆ. ಈ ಸರ್ಕಾರ ಏನು ಮಾಡಿದೆ? ಆ ಸರ್ಕಾರ ಮಾಡಿದ ಸ್ಟೇಟ್ ಕಮಿಟಿಯಲ್ಲಿ ಏನೇನು ಸೌಲಭ್ಯಗಳಿದೆಯೋ ಆ ಕಮಿಟಿಯಲ್ಲೇ ಸಪ್ರೇಟ್ ಮಾಡವ್ರೆ. ಈ ಸ್ಟೇಟ್ ಗೌರ್ಮೆಂಟಲ್ಲಿ ಇವರು ಮಾಡಿರುವ ಕಮಿಟಿನಲ್ಲಿ ಇದೇ ಸಪ್ರೇಟ್ ಆಗಿಬಿಟ್ಟಿದೆ. ಈ ಕಮಿಟಿನಲ್ಲಿ ಅದರಲ್ಲಿ 70% ಅಂತ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಕೊಡಬೇಕು ಅಂತ ಆದೇಶದಲ್ಲಿ ತೋರಿಸ್ತಾ ಇದೆ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಸೌಲಭ್ಯಗಳಾಗಲಿ ಉದ್ಯೋಗಗಳಾಗಲಿ ಅವರು ಬದುಕಲಿಕ್ಕೆ ಒಂದು ರೀತಿಯ ಮಾನವತೆಯಿಂದ ಬದುಕಲಿಕ್ಕೆ ಒಂದು ದಾರಿಯನ್ನು ತೋರಿಸಿದೆ. ಆ ಸರ್ಕಾರ ಒಂದು ರೂಪ ಕರ್ತವ್ಯವಾಗಿ ಒಂದು ನಿರ್ಮಾಣ ಮಾಡಿ ಇಟ್ಟಿದೆ. ಅದರಲ್ಲಿ ಈ ಸರ್ಕಾರ ಬಂದು ಇದರಲ್ಲಿ ಯಾವ ವಿಷಯವನ್ನು ಇಲ್ಲದೆ ಸುಮ್ಮನೆ ಕಮಿಟಿಗಳು ಮಾಡಿಸೋದು ಕಳಿಸೋದು, ಸುಪ್ರೀಂ ಕೋರ್ಟಿಗೆ ನಾವೇ ಕೊಡ್ತೀವಿ ಅಂತ ಹೇಳಿ ಆದೇಶ ಮಾಡವ್ರೆ. ಈ ಸ್ಟೇಟ್ ಗೌರ್ಮೆಂಟ್ ಅವರು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗಳಿಗೆ ನಾವೇ ಕೊಡ್ತೀವಿ ಇದನ್ನು ಅಂತ ಹೇಳಿ ಈ ಮೂಲಕವಾಗಿ ಎಲ್ಲ ಸ್ಟೇಟ್ ಗೌರ್ಮೆಂಟನ್ನು ಸುಪ್ರೀಂ ಕೋರ್ಟ್ಗಳು ಕಳಿಸಿದ್ದಾರೆ. ಇದು ತುಂಬ ದುರುಪಯೋಗ. ನಿಜವಾಗ್ಲೂ ಹೇಳ್ತೀನಿ, ಸರ್ಕಾರ ದುಡ್ಡನ್ನು ಇವ್ರು ತಿಂತಾರ ತನಕ ನಮಗೆ ಕೊಡೋದಿಲ್ಲ. ಮುಂದೆ ಜನ್ಮನಾಗಲಿ
ಮುಂದಿನ ಜನ್ಮನೇ ಆಗಲಿ ಗೌರ್ಮೆಂಟ್ ಸರ್ಕಾರ ದುಡ್ಡುಗಳು ಅವ್ರು ತಿಂತಾರೆ, ನಮಗೆ ಫಲಾನುಭವಿಗೆ ನಮಗೆ ಸಿಕ್ಕೋದಿಲ್ಲ. ನಾನು ಈಗೂ ಅಲ್ಲ, ನಾಳೆನೂ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸರ್ಕಾರ ಮಾಡೋ ಕೆಲಸಗಳೇ ಬೇರೆ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗಳಿಗೆ ಕೊಡಬೇಕಾಗಿದ್ದ ಸೌಲಭ್ಯಗಳು ಸರಿಸಮಾನ ಕೊಡಬೇಕಾಗಿದ್ದರೆ ಹಿಂದೆ ಸರ್ಕಾರ ಏನು ಮಾಡಿದೆಯೋ ಅದನ್ನು ರಿಪೋರ್ಟ್ ತೊಗೋಬೇಕು ಇವರು ಕಮಿಟಿಯಲ್ಲಿ. ಕೋಟೆ ಶ್ರೀನಿವಾಸ್ ಪೂಜಾರಿ ಸಚಿವರಾಗಿದ್ರಲ್ಲ ಹಿಂದೆ ಸರ್ಕಾರ, ಅದನ್ನು ತಗೊಂಡು ಈ ಮೂಲಕವಾಗಿ ಅದನ್ನು ಕೊಟ್ಟು ಇದನ್ನು ಸರಿಸಮಾನ ಮಾಡಿ ಸೋಷಿಯಲ್ ಜಸ್ಟಿಸ್ ಸೆಂಟ್ರಲ್ ಗೌರ್ಮೆಂಟ್ಗೆ NFSಗೆ DC ಕಲಿಸಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ಈ ಸರ್ಕಾರ. ನಿಜವಾಗ್ಲೂ ಹೇಳ್ತೀನಿ, ನಮ್ಮನ್ನು ತುಂಬ ಹಿಂಸೆದಿಂದ ಸಾಯಿಸ್ತಾ ಇದ್ದಾರೆ ಸ್ವಾಮಿ ಈ ಸರ್ಕಾರದವರು. ನಿಜವಾಗ್ಲೂ ಹೇಳ್ತೀನಿ, ಇದು ನಮಗೆ ಬದುಕಲಿಕ್ಕೆ ದಾರಿ ಸಿಕ್ಕೋದಿಲ್ಲ ಇನ್ನು ಮೇಲೆ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಹೀಗೆ ಹೀನವಾಗಿ ಸಾಯಬೇಕು. ಇನ್ನು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗೆ ನ್ಯಾಯ ಸಿಕ್ಕೋದಿಲ್ಲ. ಕಾರಣ ಏನಂದರೆ ಇವರು ಮಾಡೋ ಕೆಲಸಗಳು ರೀಸರ್ವೆನ ಆಗಲಿ ಮತ್ತೆ ಏನಾದರೂ ಬರಲಿ, ಅದು ನಾವು ಒಪ್ಕೊಳ್ಳಿದ್ರು ಕೂಡ ಇವ್ರು ಮಾಡೋ ಕೆಲಸಗಳು ಇದೆ. ನಾವು ಕೇಳ್ತಾ ಇರೋದು ಒಂದೇ ಒಂದು ವಿಷಯ, ಹಿಂದಿನ ಸರ್ಕಾರ ಏನು ಮಾಡಿದೆಯೋ ಅದನ್ನು ಕಮಿಟಿಯಲ್ಲಿಟ್ಟು ಅಪ್ರೂವಲ್ ಮಾಡಿಸಿ. ನಾನು ಸರ್ಕಾರಕ್ಕೆ ಒಂದೇ ಒಂದು ವಿಷಯ ಹೇಳ್ತಾ ಇದ್ದೀನಿ, ಈ ಸರ್ಕಾರಕ್ಕೆ ನಾನು ಒಂದು ವಿಷಯ ಹೇಳ್ತಾ ಇದ್ದೀನಿ, ಮಾನವತೆಯಿಂದ ಸ್ವಾಮಿಗಳೇ, ಮಾನವತೆಯಿಂದ ನೀವು ಈ ಹಿಂದಿನ ಸರ್ಕಾರ ಯಾವುದು ರಿಪೋರ್ಟ್ ಮಾಡಿದೆಯೋ ಸ್ಟೇಟ್ ಕಮಿಟಿಯಲ್ಲಿ ಅದನ್ನೇ ಇಟ್ಟು ದಯವಿಟ್ಟು ಇದನ್ನು ನೀವು ಸೋಷಿಯಲ್ ಜಸ್ಟಿಸ್ಗೆ ಸೆಂಟ್ರಲ್ ಗೌರ್ಮೆಂಟಿಗೆ ನೀವು ಇದು ಸರಿಸಮಾನ ಕಳಿಸ್ಬೇಕು ಅಂತಲೇ ನಾನು ಈ ಮೂಲಕವಾಗಿ ಹೇಳ್ತಾ ಇದ್ದೀನಿ ಸ್ವಾಮಿ. ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಒಂದಿದೆ. ಅದರಲ್ಲಿ MD ಒಬ್ಬ ಇದ್ದಾನೆ ಮಹಾನುಭಾವ. ಯಾಕೆ ಗೊತ್ತಾ, ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗಳಿಗೆ ಮಾನ ಮರ್ಯಾದೆ ಇಲ್ಲದಂತಹ ಮಾತಾಡ್ತಾ ಇದ್ದಾನೆ MD. ಏನಂದರೆ ಒಂದು 3 ಜನ ಹೋದ್ರು ಸರ್, ಮುನಿಯಪ್ಪ, ಮುನಿಕಾಳಪ್ಪ, ಮುನಿಕೆಂಚಪ್ಪ, ಮಧು ಅಂತ 3 ಜನ ಹೋಗ್ಬಿಟ್ಟು ಅದರಲ್ಲಿ ರಮಾ ಮೇಡಮನ್ನು ಜನರಲ್ ಮ್ಯಾನೇಜರ್ ರಮಾ ಮೇಡಮನ್ನು ಹೋದರು. 2013 ಅವ್ರಿಗೆ 40,000 ರೂಪಾಯಿ ಬಿಟ್ಟರೆ ಏನು ಸಿಕ್ಕಿಲ್ಲ. 12 ವರ್ಷ ಆಯಿತು. ರಮಾ ಮೇಡಮ್ ಅದಕ್ಕೆ ಹೋದರೆ ಸರಿ ಬಾಪ ಅಂತ MD ಹತ್ರ ಕರ್ಕೊಂಡೋದ್ರೆ MD ಯಾವ ಸವಲತ್ತುಗಳು ಇಲ್ಲ, ಹೋಗಪ್ಪ ನಿಮ್ಮ ನಿಮ್ಮ ಅಪ್ಪನ ಸೊತ್ತಿಲ್ಲ ಅಂತ ಆಚೆ ಕಳಿಸೋರು ಸ್ವಾಮಿ. ಸುಪ್ರೀಂ ಕೋರ್ಟ್ ನಿಮ್ಗೆ ಹೇಳಿರೋ ಕೆಲಸ ಇರೋದು. MD ಏನು ಓದಿದಾನೋ ಏನೋ ಗೊತ್ತಿಲ್ಲ ಅಯ್ಯಪ್ಪ, ಮಾನವತೆಗಿಂದ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆ ಚೇರ್ಗೆ ಕುಳಿಸಿರೋದು ಮಹಾನುಭಾವ ಎಂಥ ಪುಣ್ಯವಂತನೋ ಗೊತ್ತಿಲ್ಲ. ನನಗೂ ವಯಸ್ಸು 60 ವರ್ಷ ಆಗಿದೆ. ಈಗ ಏನಂದರೆ ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮನೇ ಆಗಲಿ, ಆಯೋಗನೇ ಆಗಲಿ, ಪ್ರತಿಯೊಂದು ನಿಗಮನೇ ಆಗಲಿ, ಈಗ ನಮ್ಮದು SC/ST ನಿಗಮ ಹೆಚ್ಚಾಗಿದೆ. ಅದರಲ್ಲಿ ಯಾವ ನಿಗಮಕ್ಕೆ ಅಧ್ಯಕ್ಷರು ಇಲ್ಲ, ಎಲ್ಲ ನಿಗಮಕ್ಕೆ ಒಬ್ಬರೇ, ಯಾರು ನಮ್ಮ SC ಮಾಧವಪ್ಪರು. ಅವ್ರು ಯೋಚನೆ ಮಾಡಬೇಕು, ಅನ್ನ ಇಡೋದ್ರಲ್ಲಿ ತೆಗಿಯೋದ್ರಲ್ಲಿ ಅವ್ರು ಯೋಚನೆ ಮಾಡಬೇಕು ಸರ್. ಇದು ನಾನು ಈ ಮೂಲಕವಾಗಿ ನಾನು ಸಾಹೇಬ್ರಿಗೆ ಒಂದು ಹೇಳ್ತೀನಿ, ಅವರು ಒಳ್ಳೆ ಮನುಷ್ಯರು ಸರ್. ಅವರು HC ಮಾಧವಪ್ಪರು. ನಾನು ಅವ್ರಿಗೆ ಇಲ್ಲಿಗೆ ಹೋಗಿದ್ದೆ, ಅಲ್ಲೇ ನಾನು ಮೈಸೂರಿಗೆ ಹೋಗ್ಬಿಟ್ಟು ಅವ್ರ ಕ್ಯಾನ್ವಸ್ ಕೂಡ ನಾನು ಮಾಡಿದ್ದೆ. HC ಮಾಧವಪ್ಪ ಒಳ್ಳೆಯವರು, ಅವ್ರಿಗೆ ಏನಾದರೂ ಒಳ್ಳೆಯದು ಅವ್ರು ಬಂದರೂ ಕೂಡ ಮಿನಿಸ್ಟರ್ ಆಗ್ತಾರೆ ಅಂತ ನಾನು ಅವ್ರಿಗೆ ಹೋಗ್ಬಿಟ್ಟು ಕ್ಯಾನ್ವಸ್ ಕೂಡ ಮಾಡಿದ್ದೆ ನಾನು. ಯಾಕಂದರೆ ಒಳ್ಳೆತನದಿಂದನೇ ಒಳ್ಳೆತನದ ಮೇಲ್ಗಡೆ ಬಂದ್ರೇ ಒಳ್ಳೆಯವರಿಗೆ ಒಳ್ಳೆಯದಾಗುತ್ತಂತ ನನ್ನ ಭಾವನೆ. ಕೆಟ್ಟದನ್ನೋದು ತೊಲಿಬೋದು, ಒಳ್ಳೆಯದನ್ನು ಮಾಡಬೇಕಾದ್ರೆ ತುಂಬ ಕಷ್ಟ. ಕೆಟ್ಟದ್ದು ಬೇಕಾದರೆ ಯಾವಾಗಾದರೂ ಮಾಡ್ಬೋದು. ನಾನು ಕೋಟಿ ಹಣ ಹಾಕಿದ್ದೀನಿ ಮ್ಯಾನ್ಯುವಲ್ ಸ್ಕ್ಯಾವೆಂಜ್ಗೆ 12 ವರ್ಷದಲ್ಲಿ. ಕೋಟಿ ಹಣ ಹಾಕಿದ್ದೀನಿ. ಕೋಟಿ ರೂಪಾಯಿ ಹಾಕಿದ್ರು ಕೂಡ ನಾನು ಕೆಟ್ಟದ್ದು ಮಾಡಿದ್ರೆ ನಾನು ಯಾವಾಗಲೂ ಸಂಪಾದನೆ ಮಾಡ್ಕೊಂಡು ಎತ್ತಿ ಬಿಸಾಕ್ಬೋದು ಸರ್. ಇದು ಯಾಕೆ ನಾನು ಹೋದರೂ ಕೂಡ ನನ್ನ ಜನ್ಮದಲ್ಲಿ ಇದನ್ನು ನನಗೆ ಸಿಕ್ಕಿರೋ ಪ್ರತಿಫಲವನ್ನು ಸರಿ ಮಾಡಬೇಕು ಅಂತಲೇ ನಾನು ಕೇಳ್ತಾ ಇರೋದು. HC ಮಾಧವಪ್ಪನವರು ಈ ಮೂಲಕವಾಗಿ ಇದನ್ನು ಒಂದು ಸಾರಿ ಈ ಗಮನಕ್ಕೆ ತಂದು ಇದನ್ನು CM ಹತ್ರ ಮಾತಾಡಬೇಕು ಸರ್. ಅವರು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಈ ಫೈಲನ್ನು ಏನು ಬೇಡ ಸರ್, ಇವ್ರಿಗೆ ನಾವು ಸೌಲಭ್ಯಗಳು ಏನು ತರೋದು ಕೊಡೋದು ಏನು ಬೇಡ ನಮಗೆ. HC ಮಾಧವಪ್ಪರಿಗೆ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಸರ್, ನೀವು ಸೌಲಭ್ಯ ಕೊಡೋದು ಬೇಡ. ಈ ಫೈಲ್ಗಳನ್ನು ನೀವು NSKDCಗೆ, ಸುಪ್ರೀಂ ಕೋರ್ಟಿಗೆ, ಸೋಷಿಯಲ್ ಜಸ್ಟಿಸಿಗೆ, ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮ ಕೈನಲ್ಲಿ ಆಗ್ತಾಯಿಲ್ಲ, ನೀವೇ ಸೌಲಭ್ಯಗಳನ್ನು ಕೊಟ್ಬಿಡಿ ಅಂತ ಈ ಮೂಲಕವಾಗಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರಾದ ಸಾಹೇಬರಿಗೆ ಕೂಡ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಸರ್. ಯಾಕಂದರೆ ಬಜೆಟ್ ಅನ್ನೋದು ಹಿಂದೆ ಬಿದ್ದುಬಿಟ್ಟಿದೆ ನಾವು ಸ್ಟೇಟ್ ಗೌರ್ಮೆಂಟಲ್ಲಿ. ನಮ್ಮದು
ಸೆಂಟ್ರಲಲ್ಲಿರೋ ದುಡ್ಡುಗಳು ತರಬೇಕಾದ್ರೆ ಅವ್ರು ಕೇಳ್ತಾರೆ ಸರ್, ಬಜೆಟು ನಾವು ಕೊಟ್ಟಿರೋದು ರಿಪೋರ್ಟೆಲ್ಲ ಕೊಡ್ರಿ ಅಂತಾರೆ. ಇವ್ರು ಎಲ್ಲಿ ಕೊಡೋಕ್ಕಾಗತ್ತೆ? ಹಿಂದೆ ರಿಪೋರ್ಟ್ ಕೊಟ್ಟಿರೋದು ಕೊಟ್ಟರೆ ಅಲ್ವಾ ಅವರು ಕೊಡೋಕ್ಕೆ. ಈಗ 1000 ಕೋಟಿ ರೂಪಾಯಿ ಬರುತ್ತೆ ಸರ್, ಈಗ 1000 ಕೋಟಿ ರೂಪಾಯಿ ಬರುತ್ತೆ. ನಮಗೆ ಸೇರುತ್ತೋ ಯಾರಿಗೆ ಸೇರುತ್ತೋ ಪರಮಾತ್ಮನಿಗೆ ಗೊತ್ತು. ನನಗೆ ಕೇಳ್ತಾ ಇದ್ದೀನಲ್ಲ, ನಾನು ಸಿಂಗಲ್ ಒಂದು ಮನೆಯನ್ನು ಕಟ್ಟಿಸಿಕೊಡಿ ಅದನ್ನು ಕೇಳ್ತಾ ಇದ್ದೀನಿ. ಇವರು ಒಂದು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಬೇಡ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸು ನಾವು 200 ವರ್ಷಗಳಿಂದ ನಾವು ಹೀನ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ ಸರ್. ಏನೋ 15ಕ್ಕೆ 15 ಇಲ್ಲ 20-30 ಇಲ್ಲ 15ಕ್ಕೆ 15 ಒಂದು ಕ್ಲೀನಾಗಿ ಒಂದು ಮೋಲ್ಡಾಗಿ ಕೊಟ್ಬಿಡಿ, ಅವ್ರ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ತಾರೆ ಅಂತ ನಾನು ಈ ಮೂಲಕವಾಗಿ ಹೋರಾಟ ಮಾಡ್ತಾಯಿದ್ದೀನಿ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸು ಅಪ್ಪ, ನಾನು ಸರ್ವೆ ಮಾಡೋದ್ರಲ್ಲಿ ಎಮ್.ಕಾಮ್ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸು ಪಿಟ್ಟಲ್ಲಿ ಕೆಲಸ ಇತ್ತು. ಮಕ್ಕಳನ್ನು ಎಮ್.ಕಾಮ್ ಡಿಗ್ರಿ ಓದಿಸಿರೋ ಮಕ್ಕಳಿಗೆ ಕೆಲಸನೂ ಇಲ್ಲ. ಸುಮ್ಮನೆ ಯಾವ ನ್ಯಾಯ ಕೊಟ್ಟಿರೋದು? ನಾನು ಮಾಡಿರೋದು ನಿಜವಾಗಿ ಹೇಳ್ತೀನಿ, ಸರ್ಕಾರಕ್ಕೆ ನ್ಯಾಯ ಸಿಕ್ಕೋದಿಲ್ಲ, ನಮ್ಮ ನ್ಯಾಯ ಸಿಕ್ಕೋದಿಲ್ಲ. ಸುಪ್ರೀಂ ಕೋರ್ಟ್ ಕೊಟ್ಟರು ಕೂಡ ನ್ಯಾಯ ಸಿಕ್ಕೋದಿಲ್ಲ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸು ಇಳಿದು ಬಿಟ್ಟು ಅವ್ರ ಮಕ್ಕಳನ್ನು ಓದಿಸ್ಬಿಟ್ಟು ಇಟ್ಟಿದ್ದಾರೆ. ಅಂಥ ಮಕ್ಕಳಿಗೆ ಕೆಲಸ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರ? ಒಬ್ಬ ರಾಜಕೀಯ ವ್ಯಕ್ತಿ ಅವ್ರ ಮನೆ ತಾವು ಹೋಗ್ಬಿಟ್ಟು ಲಂಚ ತೊಗೊಂಡು ಕೊಟ್ಟರು ಕೂಡ ಅದು ಕೊಡ್ತಾರೆ ಏನೋ ಗೊತ್ತಿಲ್ಲ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಕಾನೂನುಬದ್ಧವಾಗಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅದನ್ನು ಒಂದು ಕೆಲಸವನ್ನು ಕೊಡ್ರಿ, ಒಂದು ಮನೆ ಕಟ್ಸ್ಕೊಡ್ರಿ. ಆ ಮಕ್ಕಳನ್ನು ಯಾವ ರೀತಿ ಮುಂದುವರ್ಸ್ಕೊಂಡೋಗ್ಬೇಕು ಆ ರೀತಿ ಮುಂದುವರ್ಸ್ಕೊಂಡ್ರೆ ನಿಜವಾಗಲೂ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಡಾಕ್ಟರ್ B.R. ಅಂಬೇಡ್ಕರ್ 43ರಲ್ಲಿ 45ರಲ್ಲಿ ಈ ಆ್ಯಕ್ಟನ್ನು ಮಾಡಿರೋದು. ಈ ಆ್ಯಕ್ಟಿಗೆ ಆವಾಗಲೇ ರೆಡಿ ಮಾಡಿದರೆ ನಿಜವಾಗಲೂ SC ST ಹೇಳ್ತಿಲ್ಲ, ಪ್ರತಿಯೊಬ್ಬರು ನಾನು ಮಾಡಿರೋದಂತಹ SC STಗಳೆಲ್ಲ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ತಾಯಿತ್ತು. ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ತಾರೋ ಡಾಕ್ಟರ್ B.R. ಅಂಬೇಡ್ಕರ್. ಆವಾಗಲೇ ಯಪ್ಪ ಈ ಫೈಲ್ಗೆ ನ್ಯಾಯ ಸಿಕ್ಕೋದಿಲ್ಲ ಅಂತ ಅರ್ಥ ಆಗ್ಬಿಟ್ಟು ಬಂದುಬಿಟ್ರು ಡಾಕ್ಟರ್ B.R. ಅಂಬೇಡ್ಕರ್ ಅವರು. ನಿಜವಾಗ್ಲೂ ಹೇಳ್ತೀನಿ, ಸರ್ಕಾರಕ್ಕೆ ನ್ಯಾಯ ಸಿಗಬೇಕಾದ್ರೆ ಸುಪ್ರೀಂ ಕೋರ್ಟನ್ನು ಆ್ಯಕ್ಷನ್ ತೊಗೋಬೇಕು. ಇವ್ರನ್ನ ಈ ಜೈಲಿಗೆ ಹಾಕಬೇಕು ಅಂತ ಈ ಸರ್ಕಾರದವ್ರನ್ನ ಜೈಲಿಗೆ ಹಾಕಬೇಕು, 7 ವರ್ಷ ಜೈಲಿಗೆ ಹಾಕಬೇಕು. ಸುಪ್ರೀಂ ಕೋರ್ಟ್ ಆ್ಯಕ್ಷನ್ ತೊಗೊಂಡ್ರೆ 7 ವರ್ಷ ಜೈಲು ಸಿಗುತ್ತೆ. ಈ ಮೂಲಕವಾಗಿ ನಾನು ಹೇಳ್ತಾ ಇದ್ದೀನಿ ಸ್ವಾಮಿ, ಫಲಾನುಭವಿಗಳಿಗೆ ಸರಿಸಮಾನ ಸಿಗಬೇಕಾದ್ರೆ ಮುಖ್ಯ ಕಾರಣ ಸರ್ಕಾರನೇ ಇದು ನ್ಯಾಯ ಕೊಡಬೇಕಾಗುತ್ತೆ. ತನಕ ಬೇರೆಯವರು ಯಾರ ಕೈನಲ್ಲೂ ಆಗೋದಿಲ್ಲ ಸ್ವಾಮಿ. ಈ ಮೂಲಕವಾಗಿ ನಾನು ಹೇಳ್ತಾ ಇದ್ದೀನಿ ಸ್ವಾಮಿ. MDಗೆ ಯಾರು ಹೇಳ್ಕೊಟ್ರಿ ಈ ಪಾಠ? ನಿಜವಾಗ್ಲೂ MDನ ಯಪ್ಪ. ಅದರಲ್ಲಿ ಈ 3 ಜನ ಹೋದ್ರಲ್ಲ, 3 ಜನ ಓದು ಸರಿ ಅಂತ ಅವರು ಮನೆಗೆ ಹೋಗ್ಬಿಟ್ರು ಸ್ವಾಮಿ. ಆ 3 ಜನ ಕೇಳ್ಕೊಂಡು ಮನೆಗೆ ಹೋದರು. ಹೋದಾದ್ಮೇಲೆ ಮುನ್ಸ್ವಾಮ ಅಪ್ಪ ಮೈ ಹುಷಾರಲ್ಲ, ಅಪ್ಪನಿಗೆ ಪ್ರಾಬ್ಲಮ್ ಆಯಿತು. ಆ ಅಪ್ಪ ತೀರೋದ 2 ದಿವಸದಲ್ಲಿ. ಮುನಿಕೆಂಚಪ್ಪ ಅಂತ ಒಬ್ಬ ಅಂದ. ಆ ಅಪ್ಪ ಯಾವುದೋ ಕೆಲಸಕ್ಕಂತ ಏನೋ ಅವ್ರಿಗೆ ಮನೆ ನಡಿಬೇಕಲ್ವ, ಯಾವುದೋ ಪಿಟ್ಟದ ಯಾವುದೋ ಎತ್ತಕ್ಕೆ ಹೋಗಿ ಕಾಲು ಮುರ್ಕೊಂಡ. ಮಧು ಅಂತ ಇದ್ದಾನೆ, ಅವನೇನೋ ಅಲ್ಲೆಲ್ಲೋ ವಯಸ್ಸಾಗಿರೋನು ಏನೋ ಬದುಕಿದ್ದಾನೆ. ಇಬ್ಬರನ್ನ ಸರ್ವನಾಶ ಮಾಡಿಸಿದ್ರಲ್ಲ ಸ್ವಾಮಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗೆ. ಇದೇನಾ ನಿಮಗೆ ನ್ಯಾಯ? ಇದೇನಾ? ಸಸ್ಪೆಂಡ್ ಮಾಡಿರಿ ಅಂತ ಕೂಡ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ. ಅವ್ರ MDನ ಸಸ್ಪೆಂಡ್ ಮಾಡಿರಿ, ಸರಿ ಇಲ್ಲ ಅಂತ ನಾನು ಲೆಟ್ರ್ ಕೂಡ ಕೊಟ್ಟಿದ್ದೀನಿ. ಆದರೂ ಕೂಡ ಸರ್ಕಾರ ಇದನ್ನು ಮಾಡ್ಕೊಂಡಿಲ್ಲ. ಎಂಥದ್ದು ಈ ಸರ್ಕಾರ ಅಂತ ನನಗೆ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಇದು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗೆ ಯಾವ ರೀತಿಯ ಮಾನವತೆಯಿಂದ ಕೊಡಬೇಕು ಅಂತ ಗೊತ್ತಿಲ್ಲ. ಇದೇನಾ ಇವ್ರಿಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿರೋದು? ಇವ್ರಿಗೆ MD ಓದಿದ ನಂತರ ಒಂದು ಚೂರು ಆ ಮನಸ್ಸಲ್ಲಿ ಒಂದು ಇದೆಯಾ? ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು, ಅವ್ರಿಗೆ ಹೆಂಗಿದೆ ಅಂತ. ಇದನ್ನು ಕೋರ್ಟ್ಗೆ ಹಾಕಿದರೆ ಎತ್ಕೊಂಡೋಗಿ 7 ವರ್ಷ ಜೈಲು ಶಿಕ್ಷೆ MDಗೆ. ಈ ರಿಪೋರ್ಟನ್ನು ನಾನು ಕೋರ್ಟ್ಗೆ ಹಾಕಿದರೆ 7 ವರ್ಷ ಜೈಲು ಶಿಕ್ಷೆ MDಗೆ. ಇದೇನಾ? ಇನ್ನೊಂದು ವಿಷಯ ಹೇಳ್ತೀನಿ. ರಮಾ ಸಫಾಯಿ ಕರ್ಮಚಾರಿ ಆಯೋಗದಲ್ಲಿ ರಮಾ ಮೇಡಮ್ ಜನರಲ್ ಮ್ಯಾನೇಜರ್ ಆಗಿ ಇಲ್ಲಿದ್ದಾಳೆ. ಅಲ್ಲಿ ಕಾರ್ಯದರ್ಶಿಯಾಗಿ ಕರ್ನಾಟಕ ಸಫಾಯಿ ಕರ್ಮಚಾರಿಯಲ್ಲಿ ಕಾರ್ಯದರ್ಶಿಯಾಗಿ ಇದ್ಲು ಕೆಲವು ದಿವಸ. ಅಲ್ಲಿ ರಮಾ ಮೇಡಮ್ಮು ಆಯಮ್ಮನು ಕೂಡ ಸರಿ ಇಲ್ಲ. ಯಾಕಂದರೆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸು ಒಂದು ಹಾಸ್ಪಿಟ್ಲಲ್ಲಿ 20 ಅಡಿಯಲ್ಲಿ ಒಬ್ಬ ಮ್ಯಾನ್ಯುವಲ್ ಸ್ಕ್ಯಾವೆಂಜರು ಚೇಂಬರ್ ಒಳಗಡೆ ಇದು ಅದನ್ನು ಕೇಸ್ ನಡೀತಾ ಇದ್ವಿ. ಆ ಕೇಸೇ ಇಲ್ದಂಗೆ ಮಾಡಿಬಿಟ್ಟು ಅವ್ರ ಸ್ವಾಮಿ ಅವ್ರ ಹತ್ರನೇ ದುಡ್ಡು ತೊಗೊಂಡ್ಬಿಟ್ಟು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಆ ಅಪ್ಪನಿಗೆ ಏನು ಇಲ್ದಂಗೆ ಮಾಡಿಬಿಟ್ಟು. ಎಂಥದ್ರಿ ಇದು? ಸಫಾಯಿ ಕರ್ಮಚಾರಿ ಆಯೋಗ ಅಂದರೆ ಒಂದು ನ್ಯಾಯದು, ನ್ಯಾಯಕ್ಕೋಸ್ಕರ ಅಲ್ಲಿ ಇಟ್ಟಿರೋದು. ಆ ನ್ಯಾಯದಲ್ಲಿ ಅದು ಈಗ ಮುಚ್ಚಿಬಿಟ್ಟವ್ರೆ. ಯಾರೂ ಇಲ್ಲ, ಅಧ್ಯಕ್ಷರಿಲ್ಲ, ಯಾರೂ ಇಲ್ಲ, ಕೇಳೋಕ್ಕೆ ಯಾರು ಹೋದರೂ ಕೂಡ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಕರ್ಕೊಂಡು ಹೋದರೂ ಕೂಡ ಅಲ್ಲಿ ನಮಗೇನು ಗೊತ್ತಪ್ಪ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೇಳ್ರಪ್ಪ ಅಂತಾರೆ ಅಲ್ಲಿ ಅಧ್ಯಕ್ಷರು. ಚಂದ್ರಕಲಾ ಮೇಡಮ್ ಅಂತ ಇದ್ದಾರೆ ಕಾರ್ಯದರ್ಶಿಯವರು.
ಅಲ್ಲಿ ಅಧ್ಯಕ್ಷರೇ ಇಲ್ಲ ಸಫಾಯಿ ಕರ್ಮಚಾರಿ ಆಯೋಗದಲ್ಲಿ. ಕೋಲಾರ ಕರ್ನಾಟಕ ಸೇರಿದೆಯಾ ಇಲ್ಲ ಏನು ಅಂತ ನನಗೂ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಕೋಲಾರ ವಿಷಯದಲ್ಲಿ ಯಾವ ಸರ್ಕಾರ ಬಂದರೂ ಕೂಡ ಕೋಲಾರ್ಗೆ ಬಜೆಟು ಹೆಚ್ಚಾಗಿ ಹೋಗ್ತಾ ಇದೆ. ಯಾಕೆ ಸಫಾಯಿ ಕರ್ಮಚಾರಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಕೋಲಾರದಲ್ಲೇ ಹುಟ್ಟಿರೋದಾ? ಇಡೀ ಕರ್ನಾಟಕ ಬಾರ್ಡಲ್ಲಿ ಯಾರು ಇಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ. ಯಾರು ಇಲ್ವಾ? ಇದು ನಿಜವಾಗ್ಲೂ ಹೇಳ್ತೀನಿ, ಕೋಲಾರದಲ್ಲಿ ನಂತರ NGOಗಳು ದುರುಪಯೋಗ 1 ಲಕ್ಷ ರೂಪಾಯಿಯನ್ನು ಆ ಫಲಾನುಭವಿಗಳು ಕೊಟ್ಟರೆ 25,000 ರೂಪಾಯಿ ಸೇರ್ತಾ ಇದೆ. ಅರ್ಥ ಮಾಡ್ಕೊಳ್ರಿ ಸ್ವಾಮಿ, 25,000 ರೂಪಾಯಿಯನ್ನು ಕೋಲಾರ ಫಲಾನುಭವಿಗಳು ಸಿಗ್ತಾ ಇದೆ. ಕೇಳಿದರೆ ಅದೇನೋ ನಮಗೆ ಗೊತ್ತಿಲ್ಲ ಸರ್, ಕೊಟ್ಟಿದ್ರು ನಾವು ತೊಗೊಂಡಿದ್ದೀವಿ ಅಂತಾರೆ. ಇನ್ನೊಂದು ವಿಷಯ, ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸು ಅಲ್ಲಿ NGOಗಳಿದ್ದಾರೆ, ಅಲ್ಲಿ ಒಂದೇ ಗ್ರೂಪು, ಯಾವ ಗ್ರೂಪ್ ಇಲ್ಲ, ಒಂದೇ ಗ್ರೂಪು. ಆ ಗ್ರೂಪ್ ಎತ್ತಿದ್ರೆ ಅವ್ರು ಸಿಗ್ತಾರೆ. 2-3 ಗ್ರೂಪಲ್ಲಿ ಹೆಚ್ಚಾಗಿರೋದು ಒಂದು ಗ್ರೂಪು. ಅದರಲ್ಲಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ 5 ಲಕ್ಷ ರೂಪಾಯಿ NSKDCಯಿಂದ ಲೋನ್ ಕೊಡಿಸ್ತಾರೆ. ಅವ್ರಿಗೆ ಸೇರಬೇಕಾಗಿರೋದು ಎಷ್ಟು ಬೇಕಾದ್ರೂ ನ್ಯಾಯ ಪ್ರಕಾರವಾಗಿ ಅದಕ್ಕೆ ಡೆಲ್ಲಿಗೆ ಹೋಗ್ತೀರಾ ಬರ್ತೀರಾ, ಎಷ್ಟು ಬೇಕೋ ಅದು ತೊಗೊಂಡು ಮಿಕ್ಕಿರೋದು ಕೊಡ್ರಿ, ನ್ಯಾಯ. ಅದಕ್ಕೆ 1.5 ಲಕ್ಷ ರೂಪಾಯಿ ಕೊಟ್ಟು 3.5 ಲಕ್ಷ ರೂಪಾಯಿ ಇದು ಸ್ವಾಹ ಮಾಡ್ಕೊತಾರೆ. ಕೇಳಿದರೆ ಅದನ್ನು ಏನಕ್ಕೆ ಅದೇನೋ ನಮಗೆ ಗೊತ್ತಿಲ್ಲಪ್ಪ, ನಮ್ಮ ಹತ್ರ ಚೆಕ್ಕು ತೊಗೊತಾರೆ, ಪಾಸ್ಬುಕ್ ತೊಗೊತಾರೆ, ಮತ್ತು ನಮ್ಮ ಹತ್ರ ಇರೋದೆಲ್ಲನೂ ತೊಗೊಂಡು ಅವ್ರು ಇಟ್ಕೊಂಡು ಅದನ್ನು ಅಪ್ರೂವಲ್ ಮಾಡಿಸ್ಕೊಡ್ತಾಯಿದ್ದಾರೆ ಕೋಲಾರ ಡಿಸ್ಟಿಕ್ ಅವರು. ಅದರಲ್ಲಿ 3.5 ಲಕ್ಷ ರೂಪಾಯಿ ಇವ್ರು ತಿಂದು 5 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಅವ್ರಿಗೆ ಸೇರಿಸ್ತಾ ಇದ್ದಾರೆ. ಎಂಥ ಕೋಲಾರ ಡಿಸ್ಟಿಕ್ ಅದು. ಇನ್ನೊಂದು ಮೊನ್ನೆ ಈ ನಡುವೆನೇ 2.5 ಲಕ್ಷ ರೂಪಾಯಿ ಏನೋ ಕೊಟ್ರಂತೆ, 2.5 ಲಕ್ಷ ರೂಪಾಯಿ ಅದರಲ್ಲಿ ಕೋರ್ಟಿಂದ ಬಂದಿದೆ ಅಂತ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗಳಿಗೆ ಅಂತ. ಸರಿ ಕೊಡಲಿ ಬಿಡಿ, ಅದನ್ನು ನಾವೇನು ಕೇಳಿದ್ರು. ಮತ್ತು ಅದರಲ್ಲಿ ಕೆಲವ್ರು ಜನ ನಾನು ಕೇಳಿದೆ, ಅಮ್ಮ 2.5 ಲಕ್ಷ ರೂಪಾಯಿ ಎಷ್ಟು ಬಂತಮ್ಮ ನಿಮಗೆ ಅಂತ ಕೇಳಿದರೆ 50,000 ರೂಪಾಯಿ ಬಂದಿದೆ ಸ್ವಾಮಿ ಅಂದರು. 50,000 ರೂಪಾಯಿನ ಇದೇನು ಅದು ಕೇಳಿದರೆ, ನಾವು ಕೋರ್ಟಿಗೆ ಕೊಟ್ಟಿದ್ದೀವಿ, ಅಲ್ಲಿರೋ ಅಧಿಕಾರಿಗಳು ಕೊಟ್ಟಿದ್ದೀವಿ, ಕೋಟಿ ರೂಪಾಯಿ ಕೊಡಬೇಕಲ್ಲಿ ಅಂತ ಇದು ಹೇಳೋದು. ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮಕ್ಕೆ 1 ಲಕ್ಷ ರೂಪಾಯಿ ಕೊಡಬೇಕಂತ ಆದೇಶ ಮಾಡೋರು. ಇದು ಆನ್ಲೈನ್ದು DPT ಅಂತ ಒಂದು ಆನ್ಲೈನ್ ಇದೆ. ಅದನ್ನು ಕೋಲಾರದವ್ರಿಗೆ ಅವ್ರಿಗೆ ಯಾವ ಥರ ಮಾಡ್ಕೊಂಡಿದ್ರೋ ಏನೋ ಅದನ್ನು ಇನ್ವಾಲ್ವ್ ಆಗಿ ಮಾಡಿಕೊಂಡು 500 ಜನಕ್ಕೆ 1 ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ತಾಯಿದ್ದಾರೆ. 1 ಲಕ್ಷ ರೂಪಾಯಿ ಯಾರಿಗೂ ಅಲ್ಲ, ಅದು ಕೋಲಾರದವ್ರಿಗೆ ಮಾತ್ರನೇ. ಇದು ಎಂಥ ದುರುಪಯೋಗ, ಇದು ಎಂಥ ದುರುಪಯೋಗ. ಯಾರಿಗೆ ಯಾರು ಅಂತಲೇ ಗೊತ್ತಾಗೋದಿಲ್ಲ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗಳಿಗಾಗಲಿ ಸಫಾಯಿ ಕರ್ಮಚಾರಿಗಾಗಲಿ ಆನ್ಲೈನ್ ಬಿಡೋವಾಗ ಆನ್ಲೈನ್ ಯಾವ ರೀತಿಯಲ್ಲಿ ಇರಬೇಕು ಅದನ್ನು ಕೂಡ ಅವ್ರಿಗೆ ಗೊತ್ತಿರಬೇಕು, ಯಾರಿಗೂ ಗೊತ್ತಿರೋದಿಲ್ಲ. ಇದೊಂದು ವಿಷಯ ಕಟ್ ಮಾಡ್ಕೊಂಬಿಡಿ. ನಮಗೆ ಹಿರಿಯರಂತ IASR ಅಂತ ವೆಂಕಟಯ್ಯ ಅಂತ ಫಸ್ಟ್ IAS ಆಫೀಸರು, ತುಂಬ ವಯಸ್ಸಾಗಿರೋಂಥವ್ರು, 85 ವರ್ಷ ಮೇಲೇ ಇರ್ಬೋದು ಅವ್ರಿಗೆ, 85-90 ಇದೆ. ನೋಡಲ್ ಆಫೀಸರ್ ಅವರು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸು ಅವರು ಗುಡ್ಸ್ಲಲ್ಲಿರೋರು. ಅವ್ರು ಬಂದುಬಿಟ್ಟು, ಸರ್ ನಮಗೆ ಮನೆ ಕಟ್ಸ್ಕೊಡಿ ಸರ್, ನಮಗೆ ಆದೇಶ ಪೂರ್ವಕವಾಗಿ ಅಂತ ಹೇಳಿ ಅವ್ರ ಹತ್ರ ಬೇಡ್ಕೊಂಡ್ರು. ಸರಿ ಅಂತ ಕಮಿಟಿಯಲ್ಲಿ ಕೂಡ ಅವ್ರು ತೊಗೊಂಡ್ರು. ನೋಡ್ರಿ ಇವರು ಗುಡ್ಸ್ಲಲ್ಲಿರೋ ಮನೆ ಕಟ್ಸ್ಕೊಡ್ರಿ ಅಂತ ಕೂಡ ಸ್ಟೇಟ್ ಕಮಿಟಿಯಲ್ಲಿ ತೊಗೊಂಡ್ರು ಕೂಡ. ಸರಿ ಇವ್ರು ಆ ಸಾಹೇಬ್ರ ಹತ್ರ ಹೋದರು, ಸರ್ ಮನೆಗಳು ಕಟ್ಸ್ಕೊಡಿ ಸರ್, ನಮಗೆ ಬಿಲ್ಡಿಂಗ್ಗಳಿಗೂ ಬೇಡ, ನಮಗೆ ಏನೋ 20ಕ್ಕೆ 30 ಆದರೂ ಚಿಕ್ಕದಾದರೂ ಕೂಡ ನಮಗೆ ಸಪ್ರೇಟಾಗಿ ಕಟ್ಸ್ಕೊಡಿ ಅಂದರು. ಸರಿ ಮತ್ತು ಅವ್ರು ಕೇಳ್ಕೊಂಡ್ರು, ಸರ್ ನಮಗೇನಾದರೂ ಒಂದು ವ್ಯವಸ್ಥೆ ಮಾಡಿ ಸರ್, ವ್ಯಾಪಾರ ಮಾಡ್ಕೊಳ್ಳೋಕ್ಕೆ 1 ಲಕ್ಷ 2 ಲಕ್ಷ ರೂಪಾಯಿ ಕೊಡಿ ಅಂತ ಸಾಹೇಬ್ರದ್ರು. ಸರಿ ಅಂತ ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮಕ್ಕೆ ನೀವೇ ಹೋಗ್ರಮ್ಮ, ಹೋಗ್ಬಿಟ್ಟು ಆ ಯಪ್ಪ ಏನು ಹೇಳ್ತಾನೋ ನೀವು ನನ್ನ ಹತ್ರ ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಇವರೆಲ್ಲ ಹೋದ್ಮೇಲೆ ಇವರು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸು ಇವರು ತುಂಬ ಹೀನ ಬಡವರು. ಅವ್ರಿಗೆ ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರ್ತಾರೆ, ಒಂದು 300-400 ರೂಪಾಯಿ ಸಂಪಾದನೆ ಮಾಡ್ಕೊಟ್ಟು ಪೇಪರ್ ಎತ್ತಾರೆ, ಇಲ್ಲಾದರೂ ಚೇಂಬರ್ ಕೆಲಸ ಮಾಡೋರು, ಅವರು ತುಂಬ ಗುಡ್ಸಲಲ್ಲಿರೋರು. ಸರಿ ಅಂತ ಅವರು ಹೋಗ್ಬಿಟ್ಟು, ಸರ್ ಈ ಥರ ನಾವು ವೆಂಕಟಯ್ಯ ಸಾಹೇಬ್ರ ಕಡೆಯಿಂದ ಬಂದಿದ್ದೀವಿ ಸರ್ ಅಂತ ಹೇಳಿದ್ರೆ, ಏನಾದರೂ ಒಂದು ಲೋನ್ ಏನಾದರೂ ಕೊಡಿ ಸರ್ ಅಂದರೆ, ಈಗ ಯಾವ ಲೋನ್ಗೀನು ಏನಿಲ್ಲಮ್ಮ, ಮುಂದಿನ ದಿನದಲ್ಲಿ ನೋಡ್ಕೊಳ್ಳೋಣ ಬನ್ನಿ ಅಂತ ಹೇಳಿ ಕಳ್ಸೋರು.